ಎಲ್ಲಿ ಮಾರ್ಕ್ ಮಾಡಿದ್ದೀರಾ ಅಣ್ಣ? ತುಂಬಾ ಅಯ್ಯೋ ವೈಟ್ ಅಂದ್ರೆ ಕ್ಯಾಮ್ರಾ ವೈಟ್ ಕೊಟ್ಟು ಓಕೆ, ಸುಮಾರು ಮಾರ್ಕ್ಗಳು ಬಿದ್ದೈತೆ, ಎಲ್ಲ ರೆಡ್ ಲೈನಲ್ಲೇ ಬಿದ್ದೈತೆ ಎಲ್ಲ ಕಡೆ. ಬಟ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ಸಿನಿಮಾಗಳಲ್ಲಿ ಒಂದು ಒಳ್ಳೊಳ್ಳೆ ಮಾರ್ಕ್ಗಳು ಬಿಟ್ಟಿದ್ದಾರೆ. ಅದಕ್ಕೇನೆ ಅವರು ಮ್ಯಾಕ್ಸ್, ಉಗ್ರಂ, ಹೌದು, ಯಾವ್ಯಾವ ಸಿನಿಮಾ ಮಾಡ್ತಾರೋ ಆ ಟೈಟಲ್ ಸೆಟ್ ಆಗ್ತಾರೆ ಅವರು. ಸೊ ಒಳ್ಳೇದಾಗಲಿ ಅಣ್ಣ. ಸೊ ಥ್ಯಾಂಕ್ ಯು ಆ್ಯಂಡ್ ವೆಲ್ಕಮ್ ಫಾರ್ ದ ಶೋ. ಥ್ಯಾಂಕ್ ಯು ಪ್ರವೀಣ್. ನಿಮ್ದು ಹೆಂಗಿದೆ ಮಾರ್ಕು? ಪ್ರವೀಣ್ ಅವ್ರದ್ದು? ಪ್ರವೀಣ್ ಅವರ ನಿಮ್ಮ ಮಾರ್ಕ್ಗಳು ಎಲ್ಲೆಲ್ಲಿ ಅಂದರೆ ಮಾರ್ಕ್ಸ್ ಅಂದರೆ? ನಂದು ಬೇಜಾನ್ ಮಾಡಿದ್ದೀನಿ ಅಣ್ಣ ಮಾರ್ಕ್ಗಳು. ಎಲ್ಲ ಕಡೆ ಮಾಡಿದ್ದೀನಿ ನಾನು, ಆಲ್ರೌಂಡರ್ ಆ್ಯಕ್ಚುಲಿ. ಸಿನಿಮಾದಲ್ಲೂ ಮಾರ್ಕ್ ಮಾಡಿದ್ದೀನಿ, ಕ್ರಿಕೆಟಲ್ಲೂ ಮಾರ್ಕ್ ಮಾಡಿದ್ದೀನಿ, ಪರ್ಸ್ನಲ್ ಲೈಫಲ್ಲೂ ಮಾರ್ಕ್ ಮಾಡಿದ್ದೀನಿ. ಇದು ಹಾರ್ಟ್ ಅಣ್ಣ, ಇದು ಟ್ಯಾಟೂ ಮಾಡೋರು ಮಾರ್ಕ್ ಮಾಡೋರು. ಸೊ ಇವತ್ತಿನ ನಮ್ಮ ಗೆಸ್ಟ್ ಇವರು. ಸೊ ಬನ್ನಿ ಮಾತಾಡ್ಸೋಣ. ಮಾರ್ಕ್ 25th ರಿಲೀಸ್ ಆಗ್ತಾ ಇದೆ. ಸೊ ಅದಕ್ಕಿಂತ ಮುಂಚೆನೇ ಒಂದು ಸ್ಪೆಷಲ್ ಆಗಿ ಮಾಡೋಣ ಅನಿಸ್ತು. ಸೊ ಜಿ ಕನ್ನಡ ನ್ಯೂಸ್ಗೆ ಎಲ್ರಿಗೂ ಸ್ವಾಗತ. ಸ್ಪೆಷಲ್ಲಾಗೆ ಮಾರ್ಕ್ 25th ರಿಲೀಸ್ ಆಗ್ತಾ ಇದೆ. ಸ್ಪೆಷಲ್ಲಾಗಿ ಒಂದು ಇಂಟರ್ವ್ಯೂ ಮಾಡೋಣ ಇವ್ರು 3 ಜನಕ್ಕೂ. ಸೊ ಇದ್ರದ್ದು ಟ್ಯಾಗ್ ಲೈನೇ ಬಂದ್ಬಿಟ್ಟು ನಾವು ಕಂಡ ಮಾರ್ಕ್. ಸೊ 25th ರಿಲೀಸ್ ಆಗ್ತಾ ಇದೆ ಮಾರ್ಕು. ಸೊ ವಾಟ್ ಈಸ್ ದ ಎಕ್ಸ್ಪೆಕ್ಟೇಷನ್ಸ್? ಎಕ್ಸ್ಪೆಕ್ಟೇಷನ್ಸ್ ಇಟ್ಸ್ ಅಬೌವ್ ಬ್ಲಾಕ್ ಬಸ್ಟರ್. ಒಂದು ಎರಡನೇದು ಏನಕ್ಕೆ ಅಂದರೆ ನಾನು ಚಂದನ್ ಬ್ರೋ ಆಲ್ಮೋಸ್ಟ್ ಎಲ್ಲ ಸೆಟ್ಟನ್ನು ವಿಸಿಟ್ ಮಾಡಿದ್ದೀವಿ. ಆ್ಯಂಡ್ ನಾವು ಕಂಡ ಮಾರ್ಕ್ ಈಸ್ ಅ ಕೈಂಡ್ ಆಫ್ ಅ ಹಾಲಿವುಡ್ ಕನ್ನಡ ಸಿನಿಮಾ. ಅಂದರೆ ಒಂದು ಹಾಲಿವುಡ್ ರೇಂಜಿಗೆ ಮಾಡುವಂಥ ಒಂದು ಆ್ಯಕ್ಷನ್ ಮೂವಿ, ಬ್ಲಾಕ್ ಬಸ್ಟರ್ ಮೂವಿನ ಕನ್ನಡದಲ್ಲಿ ಪರದೆ ಮೇಲೆ ತರ್ತಾ ಇದ್ದಾರೆ ಮಾರ್ಕ್ ಮುಖಾಂತರ. ಸೊ ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ಇಟ್. ಸೊ ಇದು ಅಣ್ಣ ಇಂಡಸ್ಟ್ರಿಗೆ ಹೊಸ ಮೈಲುಗಲ್ಲು ಆಗುತ್ತಾ? 100%. ಫಸ್ಟ್ ಶಾಟ್ ಸಿನಿಮಾದ ತಗೊಂಡಿರೋದು ಫ್ಲಡ್ ಸೆಟ್ ಅಲ್ಲಿ ಗೊತ್ತಿದೆ. ಸುದೀಪ್ ಸರ್ ಹಾಡಕ್ಕೆ ಅಂತ ಬಂದಾಗ ನೀ ನನ್ನ ಜೀವ ಆ ಟೈಮಲ್ಲಿ ಫಸ್ಟ್ ಕರೆಕ್ಟ್ ಶಾಟ್ ಇದೆಯಲ್ಲ, ಫೈರ್ ಶಾಟ್, ಸಿಗರೇಟ್ ತಗೊಂಡಿದ್ದು ಫ್ಲಡ್ ಸೆಟ್ ಅಲ್ಲಿ. ಓಕೆ. ಸೊ 100% ಸೂಪರ್ ಆಗಿರುತ್ತೆ. ನೆಕ್ಸ್ಟ್ ಲೆವೆಲ್ ಅಲ್ಲಿ ನಾವು ನೋಡಿದೀವಲ್ಲ, ಒಂದು ಚೂರು ಎಲ್ಲೂ ನಮಗೆ ಇದು ಕಡಿಮೆ ಆಯ್ತು ಅದು ಕಡಿಮೆ ಆಯ್ತು ಅನ್ಸಿಲ್ಲ. ಪ್ರತಿಯೊಂದು ಆಕ್ಷನ್ ಇಂದ ಹಿಡಿದು ಲವ್ ಒಂದಿಲ್ಲ, ಅಫ್ಕೋರ್ಸ್ ಲವ್ ಸ್ಟೋರಿ ಇಲ್ಲ ಅದರಲ್ಲಿ. ಓಕೆ. ಬಿಟ್ರೆ ಇಲ್ಲ, ಅಣ್ಣ ಬಿಟ್ರೆ ಲವ್ ಮಾಡ್ತಾರೆ, ಯಾರು ಮಾಡಕ್ ಕೊಡ್ತಾ ಇಲ್ಲ ಚಾನ್ಸ್ ಅಂತ ನಾನು ಅನ್ಕೊಂಡಿದ್ದೀನಿ. ಮೂವಿನಲ್ಲಿ ಡಿಪೆಂಡ್, ಸ್ಟೋರಿ ಮೇಲೆ ಡಿಪೆಂಡ್ ಅಲ್ಲ. ಯಾರು ಪ್ರಿಯಾ ಮೇಡಮ್ ಮೇಲೆ ಡಿಪೆಂಡ್ ಆಗ್ಬಿಡ್ತಾರೆ. ಸೊ ಅಣ್ಣ ಯಾವ ಥರ ಮ್ಯಾಜಿಕ್ ಮಾಡುತ್ತೆ ಅಂದರೆ ನಾನು ಒಂದಷ್ಟು ಫೈಟ್ಸು, ಒಂದಷ್ಟು ಸೀನ್ಸ್ ಎಲ್ಲ ನೋಡಿರೋ ಮಟ್ಟಿಗೆ ಅವ್ರ ಫ್ಯಾನ್ಸಿಗಂತೂ ಫುಲ್ ಮೀಲ್ಸ್. ಅಂದರೆ ಅವ್ರ ಫ್ಯಾನ್ಸ್ ಅಂತೂ ಎಂಜಾಯ್ ಮಾಡ್ತಾರೆ. ಎಲ್ಲರ ಫ್ಯಾನ್ಸು ಎಂಜಾಯ್ ಮಾಡ್ತಾರೆ. ಅವ್ರ ಫ್ಯಾನ್ಸಿಗೆ ದೊಡ್ಡ ಹಬ್ಬದ ಊಟ, ಬಟ್ ಎಲ್ಲರ ಫ್ಯಾನ್ಸಿಗೂ ಹಬ್ಬಲೇ. ಬಿಕಾಸ್ ಅವ್ರ ಹೇರ್ ಸ್ಟೈಲ್ ಇರ್ಬೋದು, ಅವ್ರ ಮ್ಯಾನರಿಸಮ್ ಇರ್ಬೋದು, ಅಂದರೆ ಬೇರೆ ರೀತಿಯೇ ಕಾಣಿಸ್ತಿದ್ದಾರೆ ಅಣ್ಣ. ಅಂದರೆ ಮ್ಯಾಕ್ಸ್ಗಿಂತ ಡಿಫ್ರೆಂಟಾಗಿ ಕಾಣಿಸ್ತಿದ್ದಾರೆ. ವೆಯ್ಟಿಂಗ್ 25th ಡಿಸೆಂಬರಿಗೆ ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಿದ್ದೀನಿ. ಅಂದರೆ ಎಲ್ಲರ ಜೊತೆ ಹೋಗಿ ಸಿನಿಮಾ ನೋಡೋದಕ್ಕೆ. ಬಟ್ ಅದೇ ವಿನಯ್ ಹೇಳಿದಂಗೆ ಆ್ಯಕ್ಷನ್ಸ್ ವೀಕೆಂಡ್ಸ್ ಅವೆಲ್ಲನೂ ಹಾಲಿವುಡ್ ಸಿನಿಮಾ ಲೈಕ್ ಆ ರೇಂಜಿಗೆ ಒಂದಷ್ಟು ಸೆಟ್ಗಳು ಹಾಕಿ ಒಂದಷ್ಟು ದಿನದಲ್ಲಿ ಕಡಿಮೆ ಪೀರಿಯಡಲ್ಲಿ ಸಿನಿಮಾ ಮುಗಿಸಿರೋದು, ಅದು ಒಂದು ಲೆವೆಲಿಗೆ ರೆಕಾರ್ಡೇ. ಅದಾಗಿ ಬಾಕ್ಸ್ ಆಫೀಸಲ್ಲಿ ಇನ್ನೊಂದು ರೆಕಾರ್ಡ್ ಆಗುತ್ತೆ 25th ಆದಮೇಲೆ. ಬಹುಶಃ ಇಡೀ ಜಗತ್ತು ಕ್ರಿಸ್ಮಸ್ನ ಸೆಲೆಬ್ರೇಟ್ ಮಾಡ್ತಿದ್ರೆ ನಮ್ಮ ಕರ್ನಾಟಕ ಆ್ಯಂಡ್ ಕಂಪ್ಲೀಟ್ ಇಂಡಿಯಾ ಮಾರ್ಕ್ನ ಸೆಲೆಬ್ರೇಟ್ ಮಾಡ್ತಿರ್ತಾರೆ 25th. ಸೊ ಇವಾಗ ಮಾರ್ಕ್ ಬಗ್ಗೆ ಸ್ವಲ್ಪ ಮಾತಾಡಾಯಿತು. ಸೊ ಇವಾಗ ಸ್ವಲ್ಪ ಪರ್ಸ್ನಲ್ ಆಗಿ ಹೋಗೋಣ. ಸೊ ಇದ್ರದ್ದು ಟ್ಯಾಗ್ ಲೈನ್ ಬಂದಿರೋದು ಇಂಟರ್ವ್ಯೂದು ನಾವು ಕಂಡ ಮಾರ್ಕ್ ಅಂತ. ಸೊ ನಿಮ್ಮ ಜೀವನದಲ್ಲಿ ಮಾರ್ಕ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ಪರ್ಸ್ನಾಲಿಟಿ? ಸುದೀಪ್ ಸರ್ ಆ್ಯಕ್ಚುಲಿ ನಮಗೆಲ್ಲ ಗೊತ್ತಿರೋ ಹಾಗೆ ಈಸ್ ಅ ಬಂಡಲ್ ಆಫ್ ನಾಲೆಡ್ಜ್. ಅವರಿಂದ ಕಲಿಯೋದು ಪ್ರತಿದಿನ ಇದ್ದೇ ಇರುತ್ತೆ. ಇಟ್ಸ್ ಅ ನೆವರ್ ಎಂಡಿಂಗ್ ಜರ್ನಿ. ಅವ್ರು ಆಡೋ ಒಂದೊಂದು ಮಾತು, ಒಂದೊಂದು ವಿಷಯ, ಇಂಡಸ್ಟ್ರಿ ನಮಗೆಲ್ಲ ಇಂಡಸ್ಟ್ರಿ ಹೊಸದು ಕಂಪೇರ್ ಮಾಡಿದ್ರೆ. ಆ್ಯಂಡ್ ನಮ್ಮ ಇಂಡಸ್ಟ್ರಿನಲ್ಲಿ ಡಿಸಿಪ್ಲಿನ್ ಆಗಲಿ, ಸೆಲ್ಫ್ ರೆಸ್ಪೆಕ್ಟ್ ಆಗಲಿ, ಡೆಡಿಕೇಶನ್ ಆಗಲಿ ಒಂದು ಸಿನಿಮಾಗೆ ಹೇಗಿರಬೇಕು ಅನ್ನೋದು ಅವ್ರನ್ನ ನೋಡಿ ಅವರ ಮಾತುಗಳನ್ನ ಕೇಳ್ತಾ ಇದ್ದರೆ ತುಂಬ ನೀಟಾಗಿ ಕಲಿಬೋದು. ಆ್ಯಂಡ್ ಸಾಕಷ್ಟು ವಿಷಯಗಳಲ್ಲಿ ತುಂಬ ನಾಲೆಜ್ ಕೊಟ್ಟಿರುವಂಥ ವ್ಯಕ್ತಿ ಸುದೀಪ್ ಸರ್.
ಆ್ಯಂಡ್ ಅವರಿಂದ ಪ್ರತಿದಿನ ನನಗೆ ಕಲಿಯೋದೇ ಇದೆ. ಇಟ್ ಈಸ್ ಲೈಕ್ ದೇರ್ ಇಸ್ ನೋ ಎಂಡ್ ಫಾರ್ ನಾಲೆಜ್ ಅಂತಾರಲ್ಲ. ಸೊ ಪ್ರತಿದಿನ ಅವ್ರು ಆಡೋ ಮಾತುಗಳು, ಅವ್ರು ಮಾತಾಡ್ತಿದ್ರೆ, ಪ್ರಶ್ನೆಗಳು ಕೇಳ್ತಾ ಇದ್ರೆ ನಾವು ಅದಕ್ಕೆ ಕೊಡೋ ಉತ್ತರಗಳು ಎಷ್ಟು ಆಳವಾಗಿ ಇಳಿಯುತ್ತೆ ಅಂದರೆ ಅದು ಇಟ್ ಬಿಕಮ್ಸ್ ಯುನೋ ನಮ್ಮ ಫೋಲ್ಡರ್ನಲ್ಲಿ ಸೇವ್ ಆಗ್ಬಿಡುತ್ತೆ. ಯಾರೇನೇ ಪ್ರಶ್ನೆ ಕೇಳಿದ್ರು ಆ ಉತ್ತರಗಳೇ ಬರುತ್ತೆ ಪಟ್ ಅಂತ. ಸೊ ಐ ಥಿಂಕ್ ಈಸ್ ಅ ಬಂಡಲ್ ಆಫ್ ನಾಲೆಜ್. ಕರೆಕ್ಟ್. ಆ್ಯಂಡ್ ನಮಗೆಲ್ಲ ಒಂದು ಗಾರ್ಡಿಯನ್ ಏಂಜಲ್ ಅಂತ ಹೇಳ್ಬೋದು. ಅಣ್ಣ, ನೀವು CCL ಇಂದ ನೋಡ್ಕೊಂಬಂದಿದ್ದೀರಾ ಅಣ್ಣನ. ಸೊ ಅಲ್ಲಿಂದ ಇಲ್ಲಿವರೆಗೂ ಯಾವ ಥರ ಬಿಹೇವಿಯರ್ ಇದೆ ಅಣ್ಣದು, ಇಲ್ಲ ಏನಾರ ಚೇಂಜಸ್ ಇದೆಯಾ ನೀವು ಕಂಡಂತೆ? CCLಗಿಂತ ಮುಂಚೆ ಬಿಗ್ ಬಾಸ್ ಅವತ್ತೇನು ರೆಸ್ಪೆಕ್ಟ್ ಇತ್ತು, ಇವತ್ತು ಅದಕ್ಕಿಂತ ಹೆಚ್ಚಿನ ರೆಸ್ಪೆಕ್ಟ್ ಇದೆ. ಒಂದು ಪರ್ಸ್ನಲಿ ತುಂಬ ಕ್ಲೋಸ್. ಈಗ ಹೋಗ್ತಾ ಹೋಗ್ತಾರೆ ಈ ಒಂದು 10 ವರ್ಷದ ಜರ್ನಿ ಚೇಂಜಸ್. ಹೌದು, ಮುಂಚೆ ಎಲ್ಲ ಸುದೀಪ್ ಸರ್ ಯಾಕೆ ವರ್ಕೌಟ್ ಮಾಡಬೇಕು, ಒಳ್ಳೊಳ್ಳೆ ಕಾಸ್ಟ್ಯೂಮ್ ಇದೆ ಅಂತ ಹೇಳ್ತಾ ಇದ್ರು. ಬಟ್ ಇವಾಗ ಅವರೇ ನಮಗೆ ವರ್ಕೌಟ್ ಬಗ್ಗೆ ಹೇಳ್ಕೊಡೋಷ್ಟು ಈ ಸೋ ಫಿಟ್, ಸೋ ಲೀನ್, ಕ್ಲಾಸಿಯಾಗಿ ಕಾಣ್ತಾ ಇದ್ದಾರೆ. ಯಾವುದೇ ಕಾಸ್ಟ್ಯೂಮ್ ಹಾಕಿದ್ರು ಸಕಲಾಗಿ ಸೂಟ್ ಆಗ್ತಾರೆ, ಇನ್ಕ್ಲೂಡಿಂಗ್ ಬಿಗ್ ಬಾಸಲ್ಲಿ ಇರ್ಬೋದು ಅಥವಾ ಸಿನಿಮಾಲಿ ಇರ್ಬೋದು. ಆ್ಯಸ್ ಎ ಪರ್ಸನ್ ತುಂಬ ಮೆಚ್ಯೂರಾಗಿ ಚೇಂಜ್ ಆಗಿದ್ದಾರೆ ಸಿಕ್ಕಾಬಟ್ಟೆ. ಆ್ಯಂಡ್ ಎಲ್ಲರಿಗೂ ಸಪೋರ್ಟ್ ಮಾಡ್ತಾ ಇದ್ದಾರೆ, ಎಲ್ಲರನ್ನೂ ಇನ್ವೈಟ್ ಮಾಡ್ತಾರೆ, ಎಲ್ಲರಿಗೂ ಅವರಿಂದ ಏನಾಗುತ್ತೋ ಸಹಾಯ ಮಾಡ್ತಾ ಇದ್ದಾರೆ. ಆ್ಯಂಡ್ ಪರ್ಸ್ನಾಲಿಟಿ ವೈಸ್ ಆರ್ ಲೈಕ್ ಪರ್ಸ್ನಾಲಿಟಿ, ಫಿಸಿಕಲ್ ಪರ್ಸ್ನಾಲಿಟಿ ವೈಸ್ ತುಂಬ ಚೇಂಜಸ್ ಆಗಿದೆ. ಆಲ್ಮೋಸ್ಟ್ 6 ಪ್ಯಾಕ್ ಹೋಗಿದ್ರು ಪೈಲ್ವಾನ್ ಟೈಮಲ್ಲಿ. ಹೌದು. ಈಗಲೂ ಅಷ್ಟೇ ವೆರಿ ಲೀನ್ ಆ್ಯಂಡ್ ವೆರಿ ಕ್ಲೀನ್. ಎನಿ ಹೀರೋ, ಎನಿ ಟಾಲ್ ಹೀರೋ ಹೇಗೆ ಕಾಣಬೇಕು ಹಾಗೆ ಕಾಣ್ತಾ ಇದ್ದಾರೆ. ತುಂಬ ಇದೆ. ಈಸ್ 50+. ಹೌದು. ಈಸ್ ಲೈಕ್ ಲುಕಿಂಗ್ ಲೈಕ್ 38 ಐ ಥಿಂಕ್ 39. ಆ ಒಂದು ಫ್ಯೂರಿಯಸ್ ರಿಯಾಕ್ಷನ್ಸು, ಆ ಒಂದು ಮಾಸಿ ಲುಕ್ಕು, ಐ ಥಿಂಕ್ ಅವ್ರಿಗೆ ಫಸ್ಟ್ ಶಾಟ್ ನೋಡಿದಾಗಲೇ ಆ್ಯಕ್ಷನ್ ಯಾವುದೋ ಒಂದು ತೋರಿಸಿದ್ರಲ್ಲ, ನೀವು ಇದ್ರಿ ಅನ್ಸುತ್ತೆ. ಐ ಟೋಲ್ಡ್ ಹಿಮ್, ಸರ್, ದಿಸ್ ಇಸ್ ದ ಬೆಸ್ಟ್, ದಿಸ್ ಇಸ್ ಬೆಟರ್ ದೆನ್ ಈಗ, ದಿಸ್ ಇಸ್ ಬೆಟರ್ ದೆನ್ ಕೆಂಪೇಗೌಡ, ದಿಸ್ ಇಸ್ ಬೆಟರ್ ದೆನ್ ಮ್ಯಾಕ್ಸ್, ದಿಸ್ ಈಸ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಸರ್ದು ಅಂತ ನನಗನ್ಸಿದೆ. ಬಿಕಾಸ್ ಆ ಒಂದು ಮ್ಯಾನರಿಸಮ್ ಇದೆಯಲ್ಲ, ಲೈಕ್ ಆ ಕೂದಲು ಜೊತೆ ಒಂದು ಲಾಂಗ್ ಹೇರ್ ಜೊತೆ ಅದು ಕರ್ಲಿ ಮಾಡಿಸಿದ್ದಾರೆ. ಸೊ ನೀವಿಬ್ಬರು ಲೈವ್ ಅಲ್ಲಿ ಶೂಟಿಂಗ್ ಅಲ್ಲಿ ಇದ್ರಿ, ನೋಡಿದ್ದೀರಾ? ವಾಟ್ ಇಟ್ ಮೀನ್ಸ್ ಟು ಸೇ ಇಸ್, ಸಾರಿ ಇಂಟರಪ್ಟ್ ಮಾಡಿದೆ, ನೋ ಮ್ಯಾಟರ್ ವಾಟ್ ಎವರ್ ಹಿ ವೇರ್ಸ್, ಏನೇ ಹಾಕ್ಕೊಳ್ಳಿ ಅವ್ರ ಮೇಲೆ ಅದು ಬಿದ್ದಿದ ತಕ್ಷಣ ಅದರದ್ದು ಒಂದು ರೇಂಜೇ ಬೇರೆ ಆಗುತ್ತೆ. ಅಂದರೆ ಅದು ಒಂದು ಲುಕ್ ಆ್ಯಂಡ್ ಫೀಲ್ ಇರ್ಬೋದು. ಆ್ಯಂಡ್ ಈಸ್ ಮೆಚೂರಿಂಗ್ ಎವ್ರಿ ಡೇ ವಿತ್ ಇಸ್ ವಿತ್ ಗ್ರೇಸ್ ಆ್ಯಂಡ್ ಕ್ರಿಯೇಟಿವ್ ಐಡಿಯಾಸ್ ಇರ್ಬೋದು, ಆ್ಯಕ್ಟಿಂಗ್ ಇರ್ಬೋದು. ಹಿ ವಾಸ್ ಅ ಲೆಜೆಂಡ್ ದೆನ್. ಈಸ್ ಗೋಯಿಂಗ್ ಆ್ಯಂಡ್ ಕ್ಯಾರಿಂಗ್ ದಟ್ ಆ ಲೆಗೆಸಿನ ಕ್ಯಾರಿ ಮಾಡ್ತಾ ಇದ್ದಾರೆ ವಿತ್ ಮೋರ್ ಆ್ಯಂಡ್ ಮೋರ್ ಮೆಚ್ಯೂರಿಟಿ ಎವ್ರಿ ಡೇ ಅಂತ. ಆ ಫ್ಯೂರಿಯಸ್ ಒಂದು ಆ್ಯಕ್ಷನ್, ಒಂದು ಲುಕ್ ಇದೆಯಲ್ಲ, ಇಟ್ಸ್ ದಿ ಬೆಸ್ಟ್ ಟಿಲ್ ನೌ, ದಿ ಬೆಸ್ಟ್.